ಗೃಹ ಸಚಿವ ಆಯ್ತು, ಕೇಂದ್ರ ಸಚಿವರ ಹೆಸರಲ್ಲಿ ವಂಚನೆ. ನಕಲಿ ಸಹಿ ಮಾಡಿ ವಂಚನೆಗೆ ಯತ್ನ, ಆರೋಪಿ ಅಂದರ್. ರಾಜ್ಯದಲ್ಲಿ ವಿಐಪಿ ರಾಜಕಾರಣಿಗಳ ನಕಲಿ ಸಹಿ ಮಾಡಿ ಲೆಟರ್ ಹೆಡ್ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಲೇ ಇದ್ದು, ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಗೃಹ ಸಚಿವ ಪರಮೇಶ್ವರ್ ಹೆಸರಿನಲ್ಲಿ ವಂಚನೆಯಾಯಿತು. ಈಗ ಕೇಂದ್ರ ಸಚಿವರ ಹೆಸರಿನಲ್ಲಿ ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಹೌದು, ಸಂಸದ ಹಾಗೂ ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಅಧಿಕಾರಿಗಳ ನಕಲಿ ಸಹಿ ದಾಖಲೆ ಸೃಷ್ಟಿಸಿ ವಂಚಿಸ್ತಾ ಇದ್ದ ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹೆಸರಿನಲ್ಲಿ ವಂಚನೆ ಮಾಡಲು ಹೋಗಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಮಧುಗಿರಿ ತಾಲೂಕಿನ ಮಲ್ಲನಾಯಕನಹಳ್ಳಿಯ ಗೋವರ್ಧನ್ ಎಂಬಾತ ಹಿಂದುಳಿದ ವರ್ಗಗಳ ಇಲಾಖೆ ಹಾಗೂ ಶಾಲಿನಿ ರಜನೀಶ್ ಸಹಿ ಹಾಗೂ ಲೆಟರ್ ಹೆಡ್ ನಕಲು ಮಾಡಿದ್ದು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹೌದು, ಕೊರಟಗೆರೆ ತಾಲೂಕು ಚಿಲಗನಹಳ್ಳಿ ಸಿಎನ್ ರಾಹುಲ್ ಶಿವಾನಂದ್ ಎಂಬುವವರು ಸೋಮಣ್ಣನವರ ಕಚೇರಿಯ ಸಹಾಯಕ ಹುದ್ದೆಗೆ ಹೊರಗುತ್ತಿಗೆ ಆಧಾರದ ಮೇರೆಗೆ ನೇಮಕವಾಗಿದ್ದಾರೆ ಎಂದು ಲೆಟರ್ ಅನ್ನ ಸೋಮಣ್ಣನವರ ಆಪ್ತ ಸಹಾಯಕರ ಮಹೇಶ್ ಅವರಿಗೆ ನೀಡಿದ್ದು, ಅದರಲ್ಲಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಎಂಬುವವರ ಸಹಿ ದಾಖಲೆಗಳೆಲ್ಲ ನಕಲಿ ಎಂದು ಕಂಡುಬಂದಿದೆ. ಇನ್ನು ಆರೋಪಿ ಗೋವರ್ಧನ್ ಶಿವಾನಂದ್ ಅವರಿಗೆ ನಕಲಿ ಲೆಟರ್ ಹೆಡ್ ನೀಡಿ 30,000 ಹಣ ಪಡೆದು ವಂಚಿಸಿದ್ದಾನೆ. ಅಲ್ಲದೆ ಇದೇ ರೀತಿ ನಾಗೇಶ್ ಜಿಆರ್ ಎಂಬ ಪಿಯುಸಿ ವಿದ್ಯಾರ್ಥಿಗೆ ತುಮಕೂರಿನ ವಿವಿಯಲ್ಲಿ ಬಿಎಗೆ ಅಡ್ಮಿಷನ್ ಮಾಡಿಸುವುದಾಗಿ ಹೇಳಿ ಪಿಯುಸಿ ಮೂಲ ಅಂಕಪಟ್ಟಿ ಪಡೆದು 9,500 ರೂಪಾಯಿ ಪಡೆದು ಅಡ್ಮಿಷನ್ ಮಾಡಿಸದೆ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಹೀಗೆ ಆರೋಪಿ ಗೋವರ್ಧನ್ ಸಚಿವರು ಹಾಗೂ ಅಧಿಕಾರಿಗಳ ನಕಲಿ ಸಹಿ ಸುಳ್ಳು ದಾಖಲೆ ಸೃಷ್ಟಿಸಿ ಹಣ ಪೀಕಿ ವಂಚಿಸಿದ್ದು, ಸದ್ಯ ಆರೋಪಿ ಗೋವರ್ಧನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಈತನ ವಿರುದ್ಧ ತುಮಕೂರು ನಗರ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 138/2024 ಕಾಲಂ 336/2, 336/3, 340/2, 318/4 ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರೆದಿದೆ. ಒಟ್ನಲ್ಲಿ ಸಚಿವರ ಹೆಸರು ಬಳಸಿಕೊಂಡು ವಂಚಿಸ್ತಾ ಇರೋ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.